ಎಲ್ಲರಿಗೂ ನಮಸ್ಕಾರ. ನಾನು ಲಲಿತಾ. ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರನ್ನು ಸ್ವಾಗತಿಸುತ್ತಾ ಇದ್ದೀನಿ. ಇವತ್ತು ನಾನು ಅಕ್ಕಿ ಹಪ್ಪಳ ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತಾ ಇದ್ದೀನಿ. ಹಪ್ಪಳ ಮಾಡೋದು ಕಷ್ಟ ಅಂತ ಅನಿಸಿದರೆ ಇವತ್ತು ನಾನು ಮಾಡಿ ತೋರಿಸುವಂಥ ಹಪ್ಪಳವನ್ನು ಮಾಡಿ, ಹಿಟ್ಟು ಬೇಡ, ರುಬ್ಬೋದು ಬೇಡ, ಕುಕ್ಕರ್ನಲ್ಲಿ 5ರಿಂದ 6 ಸಿಟಿ ಮಾಡಿದರೆ ಬಾಯಲ್ಲಿ ಕರಗುವ ಹಪ್ಪಳ ಇಲ್ಲಿ ರೆಡಿಯಾಗುತ್ತೆ. ಒಮ್ಮೆ ಮಾಡಿದರೆ ಮತ್ತೆ ಮತ್ತೆ ಮಾಡ್ತೀರಾ, ಅಷ್ಟು ಟೇಸ್ಟಿಯಾಗಿರುತ್ತೆ ಮತ್ತು ಸುಲಭನೂ ಕೂಡ. ಹಾಗಿದ್ರೆ ಬನ್ನಿ ಸ್ಟೆಪ್ ಬೈ ಸ್ಟೆಪ್ ಹಪ್ಪಳ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನೋಡಿ, ನಾನು ಅಕ್ಕಿ ಒಂದು 4ರಿಂದ 5 ಗಂಟೆ ಇದನ್ನು ನೆನೆಲಿಕ್ಕೆ ಇಟ್ಕೊಂಡಿದ್ದೀನಿ. ನೀವು ಬೆಳಿಗ್ಗೆ ಹಪ್ಪಳ ಮಾಡೋದಾದರೆ ರಾತ್ರಿನೇ ನೆನೆಲಿಕ್ಕಿಡಿ, ಇಲ್ಲಾಂದರೆ ನೀವು ಯಾವಾಗ ಬೇಕಾದರೂ ಇದನ್ನು ಮಾಡಬಹುದು. ಯಾಕೆಂದರೆ ನಮಗೆ ಈ ಹಪ್ಪಳ ಮಾಡಲಿಕ್ಕೆ ಬಿಸಿಲು ಬೇಕಂತೇನಿಲ್ಲ, ನೆರಳಲ್ಲಿನೇ ನಾವು ಇದನ್ನು ಮಾಡ್ಕೋಬಹುದು. ಅಪಾರ್ಟ್ಮೆಂಟ್ನಲ್ಲಿರೋರು ಇದನ್ನು ಸುಲಭವಾಗಿ ಮಾಡ್ಕೋಬಹುದು. ಇವಾಗ ನೋಡಿ, ಇಲ್ಲಿ ಈ ಗ್ಲಾಸ್ನಿಂದ 1 ಗ್ಲಾಸ್ನಷ್ಟು ನಾನು ಅಕ್ಕಿ ತೊಗೊಂಡಿದ್ದೀನಿ. ಅದೇ ಗ್ಲಾಸ್ನಿಂದ ನಾನು 5 ಗ್ಲಾಸ್ನಷ್ಟು ಇಲ್ಲಿ ನೀರು ತಗೊಳ್ತಾ ಇದ್ದೀನಿ. ಇಲ್ಲಿ 5 ಗ್ಲಾಸ್ನಷ್ಟು ನೀರು ಹಾಕಿದ್ದೀನಿ. ಹಾಗೆಯೇ ಹಪ್ಪಳ ಖಾರ ಅಥವಾ ಪಾಪಡ್ ಖಾರ ಅಂತಲೂ ಕೂಡ ಹೇಳ್ತಾರೆ, ಕಿರಾಣಿ ಅಂಗಡಿಗಳಲ್ಲಿ ಇದು ಸಿಗುತ್ತೆ. ಇದು 1 ಟೀ ಸ್ಪೂನಷ್ಟು, 3/4 ಟೀ ಸ್ಪೂನಷ್ಟು ಉಪ್ಪು, 1 ಟೀ ಸ್ಪೂನಷ್ಟು ಶುಂಠಿ ತುರಿದು ತೊಗೊಂಡಿದ್ದೀನಿ. ಹಾಗೆಯೇ 1/2 ಟೀ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್, ಹಾಗೆಯೇ 1 ಟೀ ಸ್ಪೂನಷ್ಟು ಜೀರಿಗೆ. ಚಿಲ್ಲಿ ಫ್ಲೇಕ್ಸ್ ಇಲ್ಲಾಂದರೆ ನೀವು ಹಸಿಮೆಣಸಿನಕಾಯಿನೂ ಕೂಡ ತರಿಯಾಗಿ ರುಬ್ಬಿ ಹಾಕ್ಬೋದು. ಈಗ ಇದನ್ನು ಹಾಕಿ ಚೆನ್ನಾಗಿ ಕುದಿ ಬರಬೇಕು. ಒಂದು ಪ್ಲೇಟನ್ನು ಮುಚ್ಚಿ ಇಟ್ಕೊಂಡಿದ್ದೆ. ಇವಾಗ ಇಲ್ಲಿ ನೋಡಿ, ಚೆನ್ನಾಗಿ ಕುದಿ ಬರ್ತಾ ಇದೆ. ಕುದಿ ಬರಬೇಕಾದ್ರೆ ಒಂದು ಸ್ವಲ್ಪ ನೀವು ಟೇಸ್ಟನ್ನು ನೋಡಿ, ಉಪ್ಪು ಸರಿಯಾಗಿದೆ ಇಲ್ಲ ಅಂತ. ಉಪ್ಪು ನಿಮಗೆ ಕಡಿಮೆ ಅನಿಸಿದರೆ ಮತ್ತೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೋಬಹುದು. ಹಾಗೆಯೇ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಈಗ ನಾವೇನು ನೆನೆಸಿಟ್ಟಿದ್ವಲ್ಲ ಅಕ್ಕಿ, ಈ ಅಕ್ಕಿಯನ್ನು ಇದಕ್ಕೆ ಹಾಕಿ ನಾವು ಒಂದು 4ರಿಂದ 5 ಸಿಟಿ ಮಾಡ್ಕೋಬೇಕಾಗುತ್ತೆ. ನಾನು 6 ಸಿಟಿ ಮಾಡಿದ್ದೀನಿ. ಈಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಇದಕ್ಕೆ 6 ಸಿಟಿ ಮಾಡ್ಕೊಳ್ಳೋಣ. ನೀವು ಚಿಕ್ಕ ಕುಕ್ಕರ್ ತೊಗೊಳ್ಳಿಕ್ಕೆ ಹೋಗಬೇಡಿ, ಸ್ವಲ್ಪ ದೊಡ್ಡ ಕುಕ್ಕರನ್ನೇ ತೊಗೊಳ್ಳಿ. ಮುಂದೆ ತೋರಿಸ್ತೀನಿ ನಾನು ಈ ಕುಕ್ಕರ್ನಲ್ಲಿ ಇಟ್ಟಿದ್ದರಿಂದ ಎಲ್ಲ ಉಕ್ಕಿ ಬಂದು ಕುಕ್ಕರ್ ಎಲ್ಲ ಗಲೀಜಾಗಿದೆ. ಇವಾಗ ನೋಡಿ, ಇಲ್ಲಿ ಈ ರೀತಿಯಾಗಿ ಆಗುತ್ತೆ. ಸ್ವಲ್ಪ ದೊಡ್ಡ ಕುಕ್ಕರ್ನಲ್ಲಿನೇ ಮಾಡಿಕೊಂಡ್ರೆ ಒಳ್ಳೆಯದು. 5-6 ಸಿಟಿ ಮಾಡಿ ಬೇಯಿಸಿದ ಮಿಶ್ರಣವನ್ನು ನಾವು ಸ್ವಲ್ಪ ಬೆಚ್ಚಗೆ ಆಗಲಿಕ್ಕೆ ಬಿಡಬೇಕು. ನಂತರ ನಾವು ಹಪ್ಪಳವನ್ನು ಹಾಕಬಹುದು. ತೋರಿಸ್ತೀನಿ ನಿಮಗೆ ಹೇಗೆ ಬಂದಿದೆ ಅಂತ. ಚೆನ್ನಾಗಿ ಅನ್ನ ಮೆತ್ತಗಾಗಬೇಕು. ಇವಾಗ ಇಲ್ಲಿ ನೀವು ನೋಡಬಹುದು, ಚೆನ್ನಾಗಿ ಅನ್ನ ಬೆಂದಿದೆ ಕೂಡ. ಈಗ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಸಾಫ್ಟಾಗಿ ಒಂಥರ ಪೇಸ್ಟ್ ಥರ ಆಗಬೇಕು. ಆ ರೀತಿ ಆಗೋವರೆಗೂ ಚೆನ್ನಾಗಿ ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೆಸಿಪಿಯನ್ನು ಒಂದ್ಸಲ ಟ್ರೈ ಮಾಡಿ ಮತ್ತು ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಏನಪ್ಪ, ಅನ್ನದಿಂದ ಹಪ್ಪಳ ಚೆನ್ನಾಗಾಗುತ್ತೆ ಅನ್ನೋ ಡೌಟ್ ನಿಮಗೆ ಇರ್ಬೋದು. ನಿಮಗೆ ಡೌಟೇ ಬೇಡ, ಆರಾಮಾಗಿ ನೀವು ಬಿಂದಾಸಾಗಿ ಈ ಹಪ್ಪಳವನ್ನು ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಇವಾಗ ಇದು ತಣ್ಣಗಾಗಲಿಕ್ಕೆ ಬಿಡಬೇಕು. ತಣ್ಣಗಾದ ನಂತರ ಒಂದು ಪ್ಲಾಸ್ಟಿಕ್ ಹಾಳೆ ತಗೊಳ್ಳಿ. ಒಂದು ಪ್ಲಾಸ್ಟಿಕ್ ಹಾಳೆಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಚ್ಕೋಬೇಕು. ಸ್ವಲ್ಪ ಎಣ್ಣೆ ಮೇಲ್ಗಡೆ ಹಾಳೆಗೆ ಮತ್ತು ಕೆಳಗಡೆ ನಾವು ತೊಗೊಂಡಿರ್ತೀವಲ್ಲ ಆ ಹಾಳೆಗೆ ಸ್ವಲ್ಪ ನಾವು ಎಣ್ಣೆಯನ್ನು ಹಚ್ಕೊಂಡು ಅದರ ಮೇಲೆ ನಾವೇನು ಮಿಶ್ರಣ ಮಾಡ್ಕೊಂಡಿದ್ದೀವಲ್ಲ ಅಕ್ಕಿಯ ಮಿಶ್ರಣ, ಇದನ್ನು ನಾವು ಪ್ಲಾಸ್ಟಿಕ್ ಶೀಟ್ ಮೇಲೆ ಹಾಕಿ ಮೇಲಿಂದ ಒಂದು ಪ್ಲೇಟ್ನಿಂದ ಒತ್ತಿದರೆ ಇಲ್ಲಿ ಹಪ್ಪಳ ರೆಡಿ ಆಗುತ್ತೆ. ಪ್ಲೇಟ್ನಿಂದ ಒತ್ತಬಹುದು, ಇಲ್ಲ ಕೈಯಿಂದನೂ ಕೂಡ ನೀವು ಸರಿಯಾಗಿ ಮಾಡ್ಕೋಬಹುದು. ತುಂಬ ಚೆನ್ನಾಗಿ ಹಪ್ಪಳ ಆಗುತ್ತೆ. ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಮಾಡ್ಕೊಳ್ಳಿ. ಆರಾಮಾಗಿ ನಾವು ಮಾಡ್ಕೋಬಹುದು. ಈ ರೀತಿಯಾಗಿ ನೀವು ಕೈಯಿಂದನೂ ಕೂಡ ಎಷ್ಟು ತೆಳ್ಳಗೆ ಬೇಕಾಗುತ್ತೆ ನೋಡಿ ಅಷ್ಟು ತೆಳ್ಳಗೆನೂ ಕೂಡ ನೀವು ಮಾಡ್ಕೋಬಹುದು. ಮತ್ತು ಇದನ್ನು ನೀವು ಬಿಸಿಲಿಗೆ ಒಣಗಿಸ್ಬೇಕು ಅಂತ ಏನಿಲ್ಲ, ನೆರಳಲ್ಲಿನೇ ಒಣಗಿಸ್ಬೋದು. ರಾತ್ರಿನೂ ಕೂಡ ಮಾಡ್ಕೋಬೋದು, ಬೆಳಿಗ್ಗೆನೂ ಕೂಡ ಮಾಡ್ಕೋಬೋದು. ಫ್ಯಾನ್ ಕೆಳಗಡೆ ನೀವು ಹಾಕಿದರೆ ನೆರಳಲ್ಲಿನೇ ಒಣಗಿ ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ಬಿಸಿಲು ಬೇಕಂತೇನಿಲ್ಲ. ಇಲ್ಲಿ ಒಂದು ಚಾಪೆ ಮೇಲೆ ನಾನು ಒಂದು ಪ್ಲಾಸ್ಟಿಕ್ಕನ್ನ ಹಾಕಿದ್ದೀನಿ. ಪ್ಲಾಸ್ಟಿಕ್ ಹಾಕಿ ಅದರ ಮೇಲೆ ಈ ಹಪ್ಪಳವನ್ನು ಹಾಕ್ತಾ ಇದ್ದೀನಿ. ಇವಾಗ ಇಲ್ಲಿ ನೀವು ನೋಡ್ಬೋದು, ಈ ರೀತಿಯಾಗಿ ಹಾಕ್ಕೊಳ್ಳಿ. ಈ ಪ್ಲಾಸ್ಟಿಕ್ ಹಾಳೆ ಏನಿದೆಯಲ್ಲ ಇದು ಸ್ವಲ್ಪ ದೊಡ್ಡದಾಗಿದೆ, ಇದು ಚಿಕ್ಕದಾಗಿ ನಾನು ಇವಾಗ ಕಟ್ ಮಾಡ್ಕೊಳ್ತೀನಿ. ನಂತರ ನಿಮಗೆ ಮತ್ತೊಮ್ಮೆ ಪ್ಲಾಸ್ಟಿಕ್ ಮೇಲೇ ನಾವೇನು ಚಾಪೆ ಮೇಲೆ ಪ್ಲಾಸ್ಟಿಕ್ ಏನು ಹಾಕಿದ್ದೀವಲ್ಲ ಅದರ ಮೇಲೇ ಈ ಮಿಶ್ರಣವನ್ನು ಹಾಕಿ ಮೇಲಿಂದ ಈ ಪ್ಲಾಸ್ಟಿಕ್ ಹಾಳೆಯನ್ನು ತಗೊಂಡು ಈ ರೀತಿಯಾಗಿ ಮಾಡ್ಕೋಬಹುದು ನೀವು. ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ, ನೀವು ಪ್ಲೇಟ್ನಿಂದನೂ ಕೂಡ ಒತ್ತಿ ಮಾಡ್ಬೋದು, ಕೈಯಿಂದನೂ ಕೂಡ ಮಾಡ್ಕೋಬೋದು. ಆರಾಮಾಗಿ ನೀವು ಈ ಹಪ್ಪಳವನ್ನು ಮಾಡ್ಕೋಬೋದು.
ಮತ್ತೊಂದು ಟಿಪ್ಸ್ ಏನಂದರೆ, ನೀವು ಹೆಚ್ಚು ಎಣ್ಣೆ ಹಚ್ಚಲಿಕ್ಕೆ ಹೋಗಬೇಡಿ. ಇದಕ್ಕೆ ಎಣ್ಣೆ ಹಚ್ಚಿದರೆ ಬಹಳ ದಿನಗಳವರೆಗೆ ನಾವು ಈ ಹಪ್ಪಳವನ್ನು ಸ್ಟೋರ್ ಮಾಡಿ ಇಟ್ಟು ತಿನ್ನಲಿಕ್ಕಾಗಲ್ಲ. ಒಂಥರ ವಾಸನೆ ಬರುತ್ತೆ, ಸ್ಮೆಲ್ ಬರುತ್ತೆ. ಅದಕ್ಕೋಸ್ಕರ ಆದಷ್ಟು ನೀವು ಎಣ್ಣೆ ಕಡಿಮೆನೇ ಹಚ್ಚಿ, ಒಂದು 4ರಿಂದ 5 ಹಪ್ಪಳ ಆದ ನಂತರ ನಿಮಗೆ ಸ್ವಲ್ಪ ಪ್ಲಾಸ್ಟಿಕ್ ಸೀಟಿಗೆ ಅಂಟ್ಕೊಳ್ತಾ ಇದೆ ಅಂತ ಅನಿಸಿದಾಗ ನೀವು ಸ್ವಲ್ಪ ಎಣ್ಣೆಯನ್ನು ಹಚ್ಚಿಕೊಂಡು ನೀವು ಮಾಡ್ಕೋಬಹುದು. ಇಲ್ಲಾಂದರೆ ಹಾಗೆಯೂ ಕೂಡ ಮಾಡ್ಕೋಬಹುದು. ತುಂಬ ಚೆನ್ನಾಗಿ ಹಪ್ಪಳ ಬರುತ್ತೆ. ಒಂದಿನ ನೀವು ಫ್ಯಾನ್ ಕೆಳಗಡೆ ಮನೆಯಲ್ಲಿನೇ ಒಣಗಿಸಿ ನಂತರ ನಿಮಗೆ ಬಿಸಿಲು ಇದೆ ಅಂದರೆ ಸ್ವಲ್ಪ 1 ಗಂಟೆ ನೀವು ಬಿಸಿಲನ್ನು ತೋರಿಸ್ಬೋದು. ಇಲ್ಲ ಅಂದರೆ ಹಾಗೇನೂ ಕೂಡ ಮಾಡ್ಕೋಬಹುದು. ತುಂಬ ಚೆನ್ನಾಗಿ ಒಣಗುತ್ತೆ, ಏನೂ ಪ್ರಾಬ್ಲಮ್ ಆಗಲ್ಲ. ಇವಾಗ ನೋಡಿ, ಈ ರೀತಿ ಹಪ್ಪಳ ಆದಾಗ ನೀವು ತಿರುಗಿಸಿ ಹಾಕಬಹುದು. ಆದರೆ ಈ ತಿರುಗಿಸಿ ಹಾಕಿದ ನಂತರ ಏನಾಗುತ್ತೆ ಅಂದರೆ ಹಪ್ಪಳ ನಮಗೆ ನೋಡಿ ಈ ರೀತಿಯಾಗಿ ಡೊಂಕಾಗಿ ಬರುತ್ತೆ, ಸ್ಟ್ರೇಟಾಗಿ ಬರಲ್ಲ. ಮತ್ತು ನಾವು ಒಣಗೋವರೆಗೂ ಹಾಗೇ ಇಟ್ಟರೆ ಸ್ಟ್ರೇಟಾಗಿ ಹಪ್ಪಳಗಳು ಬರುತ್ತೆ. ನೋಡಿ ಇಲ್ಲಿ ಈ ರೀತಿಯಾಗಿ ಸ್ಟ್ರೇಟಾಗಿ ಹಪ್ಪಳಗಳು ಇರುತ್ತೆ. ಅಂದರೆ ನಾವು ಸ್ಟೋರ್ ಮಾಡಿ ಇಟ್ಟಾಗ ಹೆಚ್ಚು ಜಾಗ ಬೇಕಾಗಲ್ಲ. ಇಲ್ಲಾಂದರೆ ಡೊಂಕಾಗಿ ಇತ್ತು ಅಂದರೆ ಜಾಗ ಹೆಚ್ಚು ಬೇಕಾಗುತ್ತೆ. ಹೀಗಾಗಿ ನೀವು ಈ ಒಂದು ಟಿಪ್ಸನ್ನು ಫಾಲೋ ಮಾಡಬಹುದು. ಹಪ್ಪಳಗಳ ನೋಡಿ ಗ್ಲಾಸ್ ಥರ ಯಾವ ರೀತಿ ಫಳ ಅಂತ ಇದೆ ಮತ್ತು ಎಷ್ಟೊಂದು ಟ್ರಾನ್ಸ್ಪರೆಂಟ್ ಆಗಿದೆ ನೋಡಿ. ಕೈ ಬೆರಳುಗಳು ಕೂಡ ಕಾಣಿಸ್ತಾ ಇದೆ. ಇವಾಗ ಇಲ್ಲಿ ಹಪ್ಪಳಗಳು ಕೂಡ ಚೆನ್ನಾಗಿ ಒಣಗಿದ ನಂತರ ಇಲ್ಲಿ ಕರಿಲಿಕ್ಕೆ ನಾನು ಎಣ್ಣೆ ಇಟ್ಕೊಂಡಿದ್ದೀನಿ. ಎಣ್ಣೆ ಕೂಡ ಚೆನ್ನಾಗಿ ಬಿಸಿಯಾಗಿದೆ. 1 ಗಂಟೆ ಬಿಸಿಲಿನಲ್ಲಿ ಇಟ್ಟು ಒಣಗಿಸಿದಂಥ ಹಪ್ಪಳವನ್ನು ಎಣ್ಣೆಯಲ್ಲಿ ಹಾಕಿ ಕರೆದ್ರೆ ಸೂಪರ್ ಕ್ರಿಸ್ಪಿ ಹಪ್ಪಳ ಇಲ್ಲಿ ರೆಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಹಾಗೆಯೇ ಇನ್ನಷ್ಟು ಸುಲಭವಾಗಿ ಮಾಡುವಂತಹ ಅಡುಗೆಗಳನ್ನು ನೋಡಲಿಕ್ಕೆ ಆಹಾರಶ್ರೀ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ. ನೀವು ಇಲ್ಲಿ ನೋಡಬಹುದು ಹಪ್ಪಳ ನೋಡಿ ಎಷ್ಟೊಂದು ಚೆನ್ನಾಗಿ ಹರಡಿದೆ, ಎಷ್ಟೊಂದು ದೊಡ್ಡದಾಗಿದೆ ಮತ್ತು ಬಾಯಲ್ಲಿ ಇಟ್ಟರೆ ಹಾಗೆ ಕರಗಿಬಿಡುತ್ತೆ, ಮೆಲ್ಟ್ ಆಗಿಬಿಡುತ್ತೆ ಹಪ್ಪಳ. ಇವಾಗ ಇಲ್ಲಿ ಹಪ್ಪಳನ ನೋಡಿ ಎಷ್ಟೊಂದು ಕ್ರಿಸ್ಪಿಯಾಗಿ ಆಗಿದೆ ನೋಡಿ, ಎಷ್ಟೊಂದು ಸಾಫ್ಟ್ ಆಗಿದೆ ಮತ್ತು ಎಣ್ಣೆ ಕೂಡ ಹಿಡ್ಕೊಳ್ಳಲ್ಲ. ನೀವು ನೋಡಬಹುದು ಕೈಗೆ ನೋಡಿ ಒಂಚೂರು ಕೂಡ ಎಣ್ಣೆ. ನೀವು ಈ ಹಪ್ಪಳವನ್ನು ಚಹಾ ಜೊತೆ, ಊಟದ ಜೊತೆ ಅಥವಾ ಸ್ನ್ಯಾಕ್ಸ್ ಆಗಿ ಕೂಡ ತಿನ್ನಬಹುದು. ಒಮ್ಮೆ ಟ್ರೈ ಮಾಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಈ ಹಪ್ಪಳ ಮಾಡಲಿಕ್ಕೆ ಹಿಟ್ಟು ಬೇಡ, ರುಬ್ಬೋದು ಬೇಡ. ಕುಕ್ಕರ್ನಲ್ಲಿ 5ರಿಂದ 6 ಸಿಟಿ ಮಾಡಿದರೆ ಬಾಯಲ್ಲಿ ಕರಗುವ ಹಪ್ಪಳ ರೆಡಿಯಾಗುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.